ಪಶ್ಚಿಮ ಏಷ್ಯಾದಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರಿಗೆ ದೊಡ್ಡ ಹಿನ್ನಡೆಯಾಗಿದೆ. ಪ್ರಾಜೆಕ್ಟ್ ಫ್ರೀಡಮ್ ಎಂದು ಕರೆಯಲ್ಪಡುವ ಅವರ ಮಿಲಿಟರಿ ಕಾರ್ಯಾಚರಣೆಯನ್ನ ಕೇವಲ 36 ಗಂಟೆಗಳಲ್ಲಿ ನಿಲ್ಲಿಸಬೇಕಾಯಿತು. ಹಾರ್ಮುಜ್ ಜಲಸಂಧಿಯನ್ನು ತೆರೆಯಲು ಅಮೆರಿಕ ಇದನ್ನು ಬಹಳ ಅಬ್ಬರದಿಂದ ಪ್ರಾರಂಭಿಸಿತ್ತು. ಆದಾಗ್ಯೂ ಟ್ರಂಪ್ ನಂತರ ತಾತ್ಕಾಲಿಕ ನಿಲುಗಡೆಯನ್ನು ಘೋಷಿಸಿದರು. ಪಾಕಿಸ್ತಾನವನ್ನ ಕಾರಣವೆಂದು ಅವರು ಉಲ್ಲೇಖಿಸಿದರು. ಮಾತುಕತೆಗಳು ಉತ್ತಮ ಮಟ್ಟದಲ್ಲಿ ನಡೆಯುತ್ತಿರುವುದರಿಂದ ಪ್ರಾಜೆಕ್ಟ್ ಫ್ರೀಡಮ್ ಅನ್ನು ಸ್ಥಗಿತಗೊಳಿಸುವಂತೆ ಪಾಕಿಸ್ತಾನ ಮತ್ತು ಇತರೆ ದೇಶಗಳು ವಿನಂತಿಸಿವೆ ಎಂದು ಅವರು ಹೇಳಿದ್ದಾರೆ. ಆದಾಗ್ಯೂ ಟ್ರಂಪ್ ಅವರ ಹೇಳಿಕೆ ಈಗ ಸುಳ್ಳಾಗಿ ಕಾಣುತ್ತೆ ಮತ್ತು ಆಪರೇಷನ್ ಪ್ರಾಜೆಕ್ಟ್ ಫ್ರೀಡಂನಿಂದ ಹಿಂದೆ ಸರಿಯಲು ಬೇರೆಯದೇ ಕಾರಣ ಹೊರಹೊಮ್ಮಿದೆ. ಈ ನಿರ್ಧಾರದ ಹಿಂದಿನ ದೊಡ್ಡ ಕಾರಣ ಅವರ ಪ್ರಮುಖ ಮಿತ್ರ ರಾಷ್ಟ್ರವಾದ ಸೌದಿ ಅರೇಬಿಯಾ. ಅದು ಈ ಕಾರ್ಯಾಚರಣೆಗೆ ನೇರವಾಗಿ ಬೆಂಬಲ ನೀಡಲು ನಿರಾಕರಿಸಿತು. NBC ನ್ಯೂಸ್ ಪ್ರಕಾರ ಡೊನಾಲ್ಡ್ ಟ್ರಂಪ್ ಭಾನುವಾರ ಹಠಾತ್ತನೆ ಈ ಕಾರ್ಯಾಚರಣೆಯನ್ನು ಘೋಷಿಸಿದರು. ಇರಾನ್ ನಿರಂತರ ಬೆದರಿಕೆಯಾಗಿರುವ ಹಾರ್ಮುಜ್ ಜಲಸಂಧಿಯ ಮೂಲಕ ಹಾದು ಹೋಗುವ ಹಡಗುಗಳಿಗೆ ಸುರಕ್ಷಿತ ಮಾರ್ಗವನ್ನು ಒದಗಿಸುವುದು ಇದರ ಉದ್ದೇಶವಾಗಿತ್ತು. ಆದಾಗ್ಯೂ ಈ ನಿರ್ಧಾರಕ್ಕೆ ಮುನ್ನ ಗಲ್ಫ್ ದೇಶಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳಲಾಗಿಲ್ಲ. ಇದು ಪರಿಸ್ಥಿತಿಯನ್ನು ಇನ್ನಷ್ಟು ಹದಗೆಡಿಸಿತು. ಸೌದಿ ಅರೇಬಿಯಾ ತನ್ನ ಪ್ರಿನ್ಸ್ ಸುಲ್ತಾನ್ ವಾಯುನೆಲೆಯಿಂದ ಅಮೆರಿಕದ ವಿಮಾನಗಳನ್ನು ಹಾರಲು ಅನುಮತಿಸುವುದಿಲ್ಲ ಎಂದು ಸ್ಪಷ್ಟಪಡಿಸಿದಾಗ ಮತ್ತು ತನ್ನ ವಾಯುಪ್ರದೇಶದ ಬಳಕೆಯನ್ನು ನಿಷೇಧಿಸಿದಾಗ ದೊಡ್ಡ ಹಿನ್ನಡೆ ಉಂಟಾಯಿತು. ಅಂತಹ ಕಾರ್ಯಾಚರಣೆಗಳಲ್ಲಿ ಪ್ರಾದೇಶಿಕ ಸರ್ಕಾರವು ನಿರ್ಣಾಯಕವಾಗಿರುವುದರಿಂದ ಈ ನಿರ್ಧಾರವು ಅಮೆರಿಕಕ್ಕೆ ದೊಡ್ಡ ಹೊಡೆತವಾಗಿದೆ. ವರದಿಗಳ ಪ್ರಕಾರ ಡೊನಾಲ್ಡ್ ಟ್ರಂಪ್ ಮತ್ತು ಸೌದಿ ಕ್ರೌನ್ ಪ್ರಿನ್ಸ್ ಮೊಹಮ್ಮದ್ ಬಿನ್ ಸಲ್ಮಾನ್ ಫೋನ್ ಸಂಭಾಷಣೆ ನಡೆಸಿದರು. ಆದರೆ ಯಾವುದೇ ನಿರ್ದಿಷ್ಟ ಪರಿಹಾರವನ್ನು ತಲುಪಲಿಲ್ಲ. ಪರಿಣಾಮವಾಗಿ US ಕಾರ್ಯಾಚರಣೆಯನ್ನು ರದ್ದುಗೊಳಿಸಲು ಒತ್ತಾಯಿಸಲಾಯಿತು. ಆಪರೇಷನ್ ಪ್ರಾಜೆಕ್ಟ್ ಫ್ರೀಡಮ್ ಅಡಿಯಲ್ಲಿ US 2 ಹಡಗುಗಳನ್ನು ಯಶಸ್ವಿಯಾಗಿ ಸ್ಥಳಾಂತರಿಸಿತು. ಪಶ್ಚಿಮ ಏಷ್ಯಾದಲ್ಲಿ ಹೆಚ್ಚುವರಿ ಮಿಲಿಟರಿ ಪಡೆಗಳನ್ನು ಸಹ ನಿಯೋಜಿಸಲಾಯಿತು. ಆದಾಗ್ಯೂ ಮಿತ್ರ ರಾಷ್ಟ್ರಗಳ ಬೆಂಬಲವಿಲ್ಲದೆ ಈ ಕಾರ್ಯಾಚರಣೆಯನ್ನು ನಿರ್ವಹಿಸುವುದು ಕಷ್ಟಕರವಾಯಿತು. ಅಂತಹ ಮಿಲಿಟರಿ ಕಾರ್ಯಾಚರಣೆಗಳಲ್ಲಿ ನೆರೆಯ ರಾಷ್ಟ್ರಗಳ ವಾಯುಪ್ರದೇಶ ಮತ್ತು ನೆಲೆಗಳ ಬಳಕೆ ನಿರ್ಣಾಯಕವಾಗಿದೆ ಎಂದು US ಅಧಿಕಾರಿಗಳು ಹೇಳುತ್ತಾರೆ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಮರೆಯದೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.